ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಹೆಡ್ಲೈನ್ಸ್. ಕಾಂಗ್ರೆಸ್ ಪಕ್ಷದಲ್ಲಿ ನಕಲಿ ಗಾಂಧಿಗಳು ಮಾತ್ರ ನಾಯಕರು, ಮಿಕ್ಕವರೆಲ್ಲರೂ ಗುಲಾಮರು. ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಮುಂದೆ ಹೇಗೆ ನಡೆಸಿಕೊಳ್ಳಲಿದೆ ಎನ್ನುವುದಕ್ಕೆ ಇದೇ ಟ್ರೈಲರ್. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಟೀಕೆ. ಹೊಸ ವರ್ಷಾಚರಣೆಗೆ ಬೆಂಗಳೂರು ಪೊಲೀಸ್ ರೆಡಿ. ಕುಡಿದು ತೇಲಾಡುವವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್. ಮನೆಗೆ ಹೋಗೋಕ್ಕಾಗದೇ ಇರುವವರಿಗೆ ಆಸ್ಪತ್ರೆಯಲ್ಲಿ ಬೆಡ್, ಆಂಬ್ಯುಲೆನ್ಸ್ ವ್ಯವಸ್ಥೆ. ಹೊರಬಿದ್ದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಚುನಾವಣಾ ಫಲಿತಾಂಶ. ರಂಗೇರಿದ ರಣಕಣದಲ್ಲಿ ಚೌಡವಳ್ಳಿ ಜಗದೀಶ್ ತಂಡ ರೋಚಕ ಗೆಲುವು. ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ ಅಭಿಮಾನಿಗಳು. ಕೊಡಗಿನ ಕಟ್ಟೆಮಾಡು ಮೃತ್ಯುಂಜಯ ದೇವಾಲಯದಲ್ಲಿ ಬಿಗ್ ಫೈಟ್. ಉಡುಪಿನ ಸಲುವಾಗಿ ಎರಡು ಸಮುದಾಯಗಳ ನಡುವೆ ಮನಸ್ತಾಪ. ಜನಾಂಗದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದರೆ ಎಚ್ಚರಿಕೆಯಿಂದ ಕೊಡಗು ಗೌಡ ಸಮಾಜ. ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆಯನ್ನ ತಿರುಚಿರುವುದು ಖಂಡನೀಯ. ಈ ರೀತಿ ಹೇಳಿಕೆಗಳು ಮುಂದುವರೆದರೆ ಕಾನೂನು ಕ್ರಮ ಫಿಕ್ಸ್. ಕಾಂಗ್ರೆಸ್ ದಲಿತ ಮುಖಂಡ ಕಿರಣ್ ಶಂಕರ್ ಖಡಕ್ ವಾರ್ನಿಂಗ್. ಜನತೆ ಇನ್ನೂ ಮರೆತಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅಶೋಕ್, ಎಐಸಿಸಿ ಕಚೇರಿಯಲ್ಲಿ ನರಸಿಂಹರಾವ್ರವರ ಪಾರ್ಥಿವ ಶರೀರ ಇಡುವುದರಲ್ಲಿ ನವದೆಹಲಿಯಲ್ಲಿ ಅವರ ಅಂತಿಮ ಸಂಸ್ಕಾರ ನಡೆಸುವುದಕ್ಕೂ ನೆಹರು ಗಾಂಧಿ ಕುಟುಂಬ ಅವಕಾಶ ನೀಡಲಿಲ್ಲ. ಜೀವನದುದ್ದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಕಷ್ಟ ಬಂದಾಗಲೆಲ್ಲ ಅದನ್ನ ನಿಭಾಯಿಸಿ ಟ್ರಬಲ್ ಶೂಟರ್ ಎಂದೇ ಖ್ಯಾತರಾಗಿದ್ದ ಮಾಜಿ ರಾಷ್ಟ್ರಪತಿ ಶ್ರೀ ಪ್ರಣಬ್ ಮುಖರ್ಜಿ ಅವರು ನಿಧನರಾದಾಗ ಕಾಂಗ್ರೆಸ್ ಪಕ್ಷ ಒಂದು ಶ್ರದ್ಧಾಂಜಲಿ ಸಭೆ ಕೂಡ ನಡೆಸಲಿಲ್ಲ. ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರು ನಿಧನರಾದಾಗ ಸೋನಿಯಾ ಗಾಂಧಿ ಅವರು ಕನಿಷ್ಠ ಪಕ್ಷ ಸಂತಾಪವನ್ನು ವ್ಯಕ್ತಪಡಿಸಿರಲಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಹಾಸನದಲ್ಲಿ ನಡೆಸಲು ಉದ್ದೇಶಿಸಿದ್ದ ಸ್ವಾಭಿಮಾನಿ ಸಮಾವೇಶವನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಮೂಲಕ ಐಜಾಕ್ ಮಾಡಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾಡಿದ್ದು ಸಹ ನೆಹರು ಗಾಂಧಿ ಪರಿವಾರದ ಕಪಿಮುಷ್ಟಿಯಲ್ಲಿರುವ ಕಾಂಗ್ರೆಸ್ ಪಕ್ಷ ಮುಂದೆ ಸಿದ್ದರಾಮಯ್ಯನವರನ್ನ ಹೇಗೆ ನಡೆಸಿಕೊಳ್ಳಲಿದೆ ಎಂಬುದಕ್ಕೆ ಟ್ರೈಲರ್. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಕಲಿ ಗಾಂಧಿಗಳು ಮಾತ್ರ ನಾಯಕರು, ಮಿಕ್ಕವರೆಲ್ಲರೂ ಗುಲಾಮರು ಎಂದು ಟೀಕಿಸಿದ್ದಾರೆ. ಹೊಸ ವರ್ಷಾಚರಣೆಗೆ ಬೆಂಗಳೂರು ಪೊಲೀಸರು ಭರ್ಜರಿ ಸಿದ್ಧತೆ ನಡೆಸಿದ್ದಾರೆ. ಹೊಸ ವರ್ಷಾಚರಣೆ ಅಂದ್ರೆ ಇಲ್ಲಿ ಅಮಲು, ತೇಲಾಟ, ತೂರಾಟ ಇಲ್ಲದೆ ಸಂಪೂರ್ಣಗೊಳ್ಳುವುದಿಲ್ಲ. ಹೀಗಾಗಿ ಈ ಬಾರಿ ಕುಡಿದು ತೇಲಾಡುವವರಿಗೆ ಮನೆಗೆ ಹೋಗಲು ಆಗದ ಮಟ್ಟಿಗೆ ಟೈಟ್ ಆಗಿ ರಸ್ತೆಯಲ್ಲಿ ಬಿದ್ದು ಗಾಯಗೊಂಡಲ್ಲಿ ಅವರನ್ನ ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತದೆ ಎಂದು ಬೆಂಗಳೂರು ಪೊಲೀಸರು ಹೇಳಿದ್ದಾರೆ. ಇನ್ನು ಪಬ್ಗಳ ಮುಂದೆ ಪೊಲೀಸ್ ವಿಡಿಯೋ ಕ್ಯಾಮೆರಾ ಅಳವಡಿಸಲಾಗುತ್ತದೆ. ಇದಕ್ಕಾಗಿ ಪಬ್ಗಳ ಮುಂದೆ ಒಬ್ಬೊಬ್ಬ ಸಿಬ್ಬಂದಿ ನಿಯೋಜನೆ ಮಾಡಲಾಗಿರುತ್ತದೆ ಎಂದು ಪೊಲೀಸ್ ಇಲಾಖೆ ಸ್ಪಷ್ಟನೆ ನೀಡಿದೆ. ಇದರ ಜೊತೆಗೆ ಇನ್ನೂ ಅನೇಕ ಸಿದ್ಧತೆಗಳನ್ನು ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಸಾಧ್ಯವಾದಷ್ಟು ಅಹಿತಕರ ಘಟನೆಗಳನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಕಟ್ಟೆಚ್ಚರ ವಹಿಸಲಿದೆ. ಕಳೆದ ಬಾರಿಗಿಂತ ಹೆಚ್ಚು ಕ್ಯಾಮೆರಾ ಅಳವಡಿಸಲು ಪೊಲೀಸರು ಹೆಚ್ಚು ಒತ್ತಡ ನೀಡಿದ್ದಾರೆ. ನಗರದಲ್ಲಿ ಹೊಸದಾಗಿ 180 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತದೆ. ಸಿಸಿಟಿವಿ ಮಾನಿಟರಿಂಗ್ಗಾಗಿ ಮಿನಿ ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಿದ್ದಾರೆ. 500ಕ್ಕೂ ಹೆಚ್ಚು ಹೋಂಗಾರ್ಡ್, 700 ಪೊಲೀಸರ ನಿಯೋಜನೆ. ಈ ಬಗ್ಗೆ ಆಗ್ನೇಯ ವಿಭಾಗ ಡಿಸಿಪಿ ಸಾರಾ ಫಾತಿಮಾ ಮಾಹಿತಿ ನೀಡಿದ್ದಾರೆ. ಮಹಿಳೆಯರ ಸುರಕ್ಷತೆಗೆ 15 ಸೇಫ್ಟಿ ಐಲ್ಯಾಂಡ್, 15 ವಾಚ್ ಟವರ್ ವ್ಯವಸ್ಥೆ ಮಾಡಲಾಗಿದೆ. 3 ಆಂಬ್ಯುಲೆನ್ಸ್ ಜೊತೆ 2 ಪ್ರೈಮರಿ ಹೆಲ್ತ್ ಸೆಂಟರ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ 10 ಬೆಡ್ಗಳನ್ನು ರಿಸರ್ವ್ ಮಾಡಲಾಗಿದ್ದು, ಕೋರಮಂಗಲ ಬಿಟ್ಟು ಮೈಕೋ ಲೇಔಟ್ ಕಡೆಯಲು ವ್ಯವಸ್ಥೆ ಮಾಡಲಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಕ್ಯಾಮೆರಾ ಅಳವಡಿಕೆಗೆ ಹೆಚ್ಚು ಒತ್ತು ನೀಡಲಾಗಿದ್ದು, ಸಿಸಿಟಿವಿ ಮಾನಿಟರಿಂಗ್ ಮಿನಿ ಕಂಟ್ರೋಲ್ ರೂಮ್ ಸ್ಥಾಪಿಸಲಾಗಿದೆ. ಬೀದಿ ದೀಪಗಳು ಕಡಿಮೆ ಇರುವುದರಿಂದಾಗಿ ಹೆಚ್ಚುವರಿ ಲೈಟ್ ಹಾಕಲಾಗುತ್ತಿದೆ. 3 ಆಂಬ್ಯುಲೆನ್ಸ್ ಜೊತೆಗೆ 2 ಪ್ರೈಮರಿ ಹೆಲ್ತ್ ಸೆಂಟರ್ನ ವ್ಯವಸ್ಥೆ ಮಾಡಲಾಗಿದೆ ಎಂದು ಡಿಸಿಪಿ ಸಾರಾ ಫಾತಿಮಾ ಹೇಳಿದ್ದಾರೆ. ನ್ಯೂಸ್ ಬ್ಯೂರೋ, ವಿವಿಸಿ ನ್ಯೂಸ್. ಹಾಸನದ ಪ್ರತಿಷ್ಠಿತ ಸಂಸ್ಥೆ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಗೆ ನಡೆದ ಚುನಾವಣಾ ಫಲಿತಾಂಶ ಇಂದು ಹೊರಬಿದ್ದಿದ್ದು, ಅಶೋಕ್ ಹಾರನಹಳ್ಳಿ ಬೆಂಬಲಿತ ಜಗದೀಶ್ ಚೌಡವಳ್ಳಿ ಒಳಗೊಂಡಂತೆ ನೂತನ ನಿರ್ದೇಶಕರ ತಂಡ ಜಯಬೇರಿ ಬಾರಿಸಿದೆ. 10 ಸ್ಥಾನಗಳಿಗೆ ನಿಗದಿಯಾಗಿದ್ದ ನಿರ್ದೇಶಕರ ಸ್ಥಾನಗಳಿಗೆ 13 ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು, ಅಶೋಕ್ ಹಾರನಹಳ್ಳಿ ಬೆಂಬಲಿತ ಹಾಗೂ ಜಗದೀಶ್ ಚೌಡವಳ್ಳಿ ತಂಡ 10 ಸ್ಥಾನಗಳಿಗೆ 10 ನಿರ್ದೇಶಕ ಸ್ಥಾನಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದೆ. ಗೆಲುವು ಸಾಧಿಸಿರುವ 10 ಜನ ನೂತನ ನಿರ್ದೇಶಕರ ಪೈಕಿ ವಿವಿಸಿ ನ್ಯೂಸ್ ಮುಖ್ಯಸ್ಥರಾದ ಜಗದೀಶ್ ಚೌಡವಳ್ಳಿ ಅತ್ಯಧಿಕ ಮತಗಳಿಂದ ಜಯಬೇರಿ ಬಾರಿಸಿದ್ದು, ತಮ್ಮ ಸಹಸ್ಪರ್ಧಿಗಳನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದು ಗೆಲುವಿನ ನಗೆ ಬೀರಿದ್ದಾರೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಹಾರನಹಳ್ಳಿ ಮತ್ತು ನಮ್ಮ ನೆಚ್ಚಿನ ನಾಯಕರಾದಂತಹ GL ಮುದ್ದೇಗೌಡರ ನೇತೃತ್ವದಲ್ಲಿ ನಡೆದಂತಹ ಈ ಚುನಾವಣೆಯಲ್ಲಿ ನಮ್ಮನ್ನೆಲ್ಲ 10 ಜನರನ್ನ ಬಹುಮತದಿಂದ ಆಯ್ಕೆ ಮಾಡುವ ಮೂಲಕ ಈ ಕಾಲೇಜಿನ ಅಭಿವೃದ್ಧಿಗೆ ಮತ್ತು ಪಕ್ಕದ ಜಿಲ್ಲೆಗಳಾದಂಥ ಮಡಿಕೇರಿ ಮತ್ತು ಚಿಕ್ಕಮಗಳೂರಿನಲ್ಲಿ ಹೊಸ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತಾ ಈ ಸಂಸ್ಥೆಯನ್ನು ಮತ್ತು ಅಕ್ಕಪಕ್ಕದ ಮಲೆನಾಡು ಜಿಲ್ಲೆಗಳನ್ನು ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಒತ್ತು ಕೊಡುವ ಮೂಲಕ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಈ ಒಂದು ಮೂಲಕ ತಿಳಿಸ್ತಾ
ಈ ಚುನಾವಣೆ ದುಡ್ಡಿನ ಚುನಾವಣೆ ಅಲ್ಲ. ದುಡ್ಡು ಎಷ್ಟು ಸುರಿದ್ರೂ ಸಹ ಮತದಾರರು ಅದಕ್ಕೆ ಬೆಲೆ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ. ಇದು ವಿದ್ಯಾದಾನ ಮಾಡ್ತಕ್ಕಂತಹ ಒಂದು ಸರಸ್ವತಿಯ ದೇಗುಲ. ಈ ದೇಗುಲದಲ್ಲಿ ದುಡ್ಡಿಂದ ಅಳತೆ ಮಾಡಿ ನಿರ್ದೇಶಕನಾಗ್ತಕ್ಕಂಥ ಕನಸನ್ನು ಭಗ್ನಗೊಳಿಸಿದ ಮತದಾರರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಸಂಸ್ಥೆಯ ಏಳಿಗೆಗಾಗಿ ನಾವು ಸದಾ ಶ್ರಮಿಸ್ತೇವೆ ಅಂತಕ್ಕಂಥ ಈ ಹೇಳಿಕೆಯನ್ನು ಕೊಡುವ ಮೂಲಕ ನಮ್ಮ ಜಿಲ್ಲೆಯ ಜನತೆಗೆ ಒಂದು ಹೊಸ ಭರವಸೆಯನ್ನು ಮೂಡಿಸ್ತಕ್ಕಂಥ ಒಂದು ಈ ಸನ್ನಿವೇಶದಲ್ಲಿ ಎಲ್ಲ ಮತದಾರರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಸ್ಥಾನಗಳಿಗೆ ಬಹುಮತ ಪಡೆದ ನಿರ್ದೇಶಕರೇ ನಿರ್ಣಾಯಕರಾಗಿದ್ದು, ಈ ಹಿಂದಿನವರೇ ಮುಂದುವರಿಯುತ್ತಾರಾ ಅಥವಾ ಹಲವು ವರ್ಷಗಳ ಬಳಿಕ ಆಡಳಿತ ಮಂಡಳಿ ಬದಲಾವಣೆಯಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ನೂತನ ನಿರ್ದೇಶಕರ ಪೈಕಿ ಜಗದೀಶ್ ಚೌಡುವಳ್ಳಿ 156 ಮತಗಳನ್ನು ಪಡೆಯುವ ಮೂಲಕ ಜಯಭೇರಿ ಬಾರಿಸಿದರೆ, ಸಹಸ್ಪರ್ಧಿ ಜಿಟಿ ಕುಮಾರ್ 146 ಮತಗಳು, ಸಿಎಂ ತಿಮ್ಮೇಗೌಡ 143 ಮತಗಳು, ನಾಗರಾಜ್ ಜೈನ್ 114, ರಾಜಶೇಖರ್ 107, ಭುವನಹಳ್ಳಿ ಶ್ರೀನಿವಾಸ್ 142, ಜಿಆರ್ ಶ್ರೀನಿವಾಸ್ 126, ಜಿಕೆ ಶಂಕರ್ 113, ಸುರೇಶ್ ಬಿಎನ್ 118, ಹೇಮಂತ್ ಕುಮಾರ್ 126 ಮತಗಳನ್ನು ಪಡೆದರೆ, ಪ್ರತಿಸ್ಪರ್ಧಿ ಯಶೋಧ 101 ಮತ, ಲೋಕೇಶ್ 70 ಮತಗಳನ್ನು ಪಡೆದು ಚುನಾವಣಾ ರಣಕಣದಲ್ಲಿ ಮುಗ್ಗರಿಸಿದ್ದಾರೆ. ನ್ಯೂಸ್ ಬ್ಯೂರೋ, ವಿವಿಸಿ ನ್ಯೂಸ್, ಕರ್ನಾಟಕ. ಎಲ್ಲ ಮತದಾರರು ಸಹಕರಿಸಿ ನಮ್ಮನ್ನು ಗೆಲುವಿಗೆ ಕಾರಣರಾಗಿದ್ದಾರೆ. ನಾವು ಯಾರೆಲ್ಲ ಗೆದ್ದಿದ್ದೀವಿ ಇವತ್ತು, ನಾವೆಲ್ಲರೂ ಕೂಡ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಎಲ್ಲ ನಮ್ಮ ಸಂಸ್ಥೆಯ ಮತದಾರರಿಗೆ ಮೊಟ್ಟಮೊದಲ ಬಾರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ದಿವಸ ನಡೆದಂಥ ಸಾಮಾನ್ಯ ವರ್ಗದ ಚುನಾವಣೆಯಲ್ಲಿ ನಮ್ಮ ಅಧ್ಯಕ್ಷರಾದ ಅಶೋಕ್ ಹಾರ್ನಳ್ಳಿಯವರ ಒಂದು ನೇತೃತ್ವದಲ್ಲಿ ತುಂಬ ಶಾಂತಿಯುತವಾಗಿ ಈ ಚುನಾವಣೆ ನಡೆಯಲು ಸಹಕರಿದ್ದಕ್ಕಾಗಿ ಮೊಟ್ಟಮೊದಲ ಬಾರಿಗೆ ನಾನು ಸಂಸ್ಥೆಯ ಪರವಾಗಿ ನಿಮಗೆಲ್ಲ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ನೀವು ನಮ್ಮಲ್ಲಿಟ್ಟಿರುವ ಎಲ್ಲ ನಂಬಿಕೆಗಳನ್ನು ಈ ಸಂಸ್ಥೆಯ ಬೆಳವಣಿಗೆಗೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ಭರವಸೆ ಕೊಡ್ತೇನೆ. ಈಗ ಅತ್ಯಂತ ಎಲ್ಲ ನಮಗಿಂತ ಚಿಕ್ಕ ವಯಸ್ಸಿನವರು ತುಂಬ ಜನ ಇವತ್ತಿನ ದಿವಸ ನಿರ್ದೇಶಕರಾಗಿ ಚುನಾವಣೆ ಆಗಿದ್ದಾರೆ. ಹೆಚ್ಚಿನ ಜವಾಬ್ದಾರಿಯನ್ನು ಅವರಿಗೆ ವಹಿಸಿ ನಾವು ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಸೂಚಿಸಿ ಈ ಸಂಸ್ಥೆಯ ಎಲ್ಲ ಸಮಗ್ರ ಏಳಿಗೆಗೆ ನಾವೆಲ್ಲ ಒಟ್ಟಾಗಿ ಶ್ರಮಿಸ್ತೇವೆ ಅಂತ ಈ ಮೂಲಕ ನಿಮಗೆ ನಾನು ಭರವಸೆ ಕೊಡ್ತಾ ಮತ್ತೊಮ್ಮೆ ನಾನು ಸಂಸ್ಥೆಯ ಪರವಾಗಿ ನಿಮಗೆ ಅಭಿನಂದಿಸುತ್ತೇನೆ. ಜನವರಿ 1ರಂದು ಬೇಲೂರಿನಲ್ಲಿ ನಡೆಯುವ ಭೀಮಾ ಕೊರೆಂಗ ವಿಜಯೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಿಂದ ಆಚರಿಸಲು ಈಗಾಗಲೇ ಸಕಲ ಸಿದ್ಧತೆ ಮಾಡಲಾಗಿದೆ ಎಂದು ಬೇಲೂರು ತಾಲೂಕು ಭೀಮಾ ಕೊರೆಂಗ ವಿಜಯೋತ್ಸವ ಸಮಿತಿ ಅಧ್ಯಕ್ಷ ಪರ್ವತಯ್ಯ ತಿಳಿಸಿದರು. ಬೇಲೂರು ಪಟ್ಟಣದ ನೆಹರು ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿಂದು ಸುದ್ದಿಗಾರರೊಂದಿಗೆ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಭೀಮಾ ಕೊರೆಂಗ ವಿಜಯೋತ್ಸವ ದಲಿತ ದಮನಿತರ ಪಾಲಿಗೆ ಸ್ವಾಭಿಮಾನಿ ದಿನವಾಗಿದೆ. ಸುಮಾರು 206 ವರ್ಷಗಳ ಹಿಂದೆ ಪಟ್ಟಭದ್ರ 28,000 ಪೇಶ್ವೆಗಳನ್ನು ಕೇವಲ 500 ಮಂದಿ ಮಹಾವೀರರು ಸೋಲಿಸಿದ ಶುಭ ದಿನದ ವಿಜಯೋತ್ಸವದ ಬಗ್ಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ತಮ್ಮ ಪ್ರತಿಭಾಷಣ ಹಾಗೂ ಪುಸ್ತಕದಲ್ಲಿ ಬರೆದು ಜನಾಂಗದಲ್ಲಿ ಸ್ವಾಭಿಮಾನಿ ಕಿಚ್ಚನ್ನ ಮೂಡಿಸಿದ್ದು, ಜನವರಿ 1ರಂದು ಭೀಮಾ ಕೊರೆಂಗ ವಿಜಯೋತ್ಸವವನ್ನು ಬೇಲೂರು ಪಟ್ಟಣದಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದರು. ವರದಿ ದಿನೇಶ್ ಬೆಳ್ಳವಾರ, ವಿವಿಸಿ ನ್ಯೂಸ್, ಕರ್ನಾಟಕ. ಬೇಲೂರು ತಾಲೂಕಿನ ಸಮಸ್ತ ಜನತೆಗೆ ಭೀಮಾ ಕೊರೆಂಗ ವಿಜಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಬೇಲೂರು ತಾಲೂಕಿನಲ್ಲಿ 3ನೇ ವರ್ಷದ ಭೀಮಾ ಕೊರೆಂಗ ವಿಜಯೋತ್ಸವದ ಕಾರ್ಯಕ್ರಮವು ಭರದ ಸಿದ್ಧತೆಯಲ್ಲಿ ಸಾಗುತ್ತಿದೆ. ಅದಕ್ಕೆ ಉದಾಹರಣೆಯಾಗಿ ತಹಸೀಲ್ದಾರ್ ಕಚೇರಿಯವರ ಆವರಣದ ಮುಂದೆ ಇರ್ತಕ್ಕಂಥ ಜಾಗವನ್ನು ಸ್ವಚ್ಛ ಮಾಡುವುದಾಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವಂಥ ಸ್ಟ್ಯಾಂಡ್ಗಳಾಗಲಿ ಮೆಟ್ಟಿಲುಗಳಾಗಲಿ, ಅದಕ್ಕೆ ತೆರವಾಗಿದ್ದಂಥ ಮರಗಳು ಮತ್ತು ಬೋರ್ಡ್ಗಳನ್ನು ಕೂಡ ಪುರಸಭಾ ಅಧ್ಯಕ್ಷರು ಅವರ ಆದೇಶದ ಮೇರೆಗೆ ಪುರಸಭಾ ಕಾರ್ಮಿಕರು ಭಾಳ ಗೌರವಿತವಾಗಿ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ನನ್ನ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ನಮ್ಮ ಸಮಿತಿಯಿಂದ ಅರ್ಪಿಸ್ತಾ ಇದ್ದೇನೆ. ಆದಾಗ್ಯೂ ತಾಲೂಕಿನ ವಿವಿಧ ಭಾಗಗಳಿಂದ ಸುಮಾರು 10,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಾಯಂದಿರು, ಪ್ರಗತಿಪರರು, ಪ್ರತಿ ಸಂಘಟನೆಗಳ ಮುಖಂಡರು, ಇಲಾಖೆಯ ನೌಕರರು, ಗ್ರಾಮ ಪಂಚಾಯತಿ ನೌಕರರು, ಶ್ರೀಶಕ್ತಿ ಸ್ವಸಹಾಯ ಸಂಘದವರು,
ಕೊಡಗು ಗೌಡ ಜನಾಂಗದ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡುವುದನ್ನು ನಿಲ್ಲಿಸದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕೊಡಗು ಗೌಡ ಸಮಾಜ ಫೆಡರೇಷನ್ ನಿರ್ದೇಶಕ ಕೊಯ್ಯುಮುಡಿ ಅಶ್ವಿನಿ ಕುಮಾರ್ ಎಚ್ಚರಿಕೆ ನೀಡಿದರು. ಪಿರಿಯಾಪಟ್ಟಣ ತಾಲೂಕಿನಲ್ಲಿಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೊಡಗು ಜಿಲ್ಲೆಯ ಮರಗೂರು ಗ್ರಾಮದ ಕಟ್ಟೆಮಾಡು ಎಂಬಲ್ಲಿ ಎಲ್ಲಾ ಜನಾಂಗದವರು ಸೇರಿ ಮೃತ್ಯುಂಜಯ ಮಹದೇಶ್ವರ ದೇವಾಲಯ ನಿರ್ಮಾಣ ಮಾಡಿದ್ದು ಎಲ್ಲರೂ ಒಂದೇ ಎಂಬ ಭಾವನೆಯ ಸಲುವಾಗಿ ಈ ದೇವಾಲಯಕ್ಕೆ ಯಾವುದೇ ಒಂದು ಜನಾಂಗದ ಉಡುಪುಗಳನ್ನು ಧರಿಸಿ ಆಗಮಿಸದಂತೆ ದೇವಾಲಯದ ಟ್ರಸ್ಟ್ ತೀರ್ಮಾನ ಮಾಡಿದೆ. ಆದಾಗ್ಯೂ ಕೆಲವರು ಕೊಡವ ಜನಾಂಗದ ಉಡುಪು ಧರಿಸಿ ದೇವಾಲಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನು ಟ್ರಸ್ಟ್ ವಿರೋಧಿಸಿದೆ. ಇನ್ನು ಈ ಘಟನೆ ಸಂಬಂಧ ಹೇಳಿಕೆ ನೀಡಿರುವ ಕೊಡವ ಮುಖಂಡ ನಾಚಪ್ಪ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಡಗು ಗೌಡ ಜನಾಂಗವನ್ನ ಕೆನ್ನಾಯಿಗಳಿಗೆ ಹೋಲಿಸಿ ಅವಮಾನ ಮಾಡಿ ಹೀಯಾಳಿಸಿದ್ದಾರೆ. ಇದನ್ನ ಪಿರಿಯಾಪಟ್ಟಣ ತಾಲೂಕು ಕೊಡಗು ಗೌಡ ಸಮಾಜ ಖಂಡಿಸಿದ್ದು, ಇದು ಹೇಗೆ ಮುಂದುವರೆದರೆ ನಾಚಪ್ಪ ವಿರುದ್ಧ ಕಾನೂನು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನ್ಯೂಸ್ ಬ್ಯೂರೋ, ವಿವಿಸಿ ನ್ಯೂಸ್, ಕರ್ನಾಟಕ. ಅವರು ಒಂದು ವೈಷಮ್ಯವನ್ನು ಹುಟ್ಟುಹಾಕಲಿಕ್ಕೆ ನಾಚಪ್ಪ ಮತ್ತು ಇತರ ಸಂಘಟನೆಗಳು ಎಲ್ಲವೂ ಅಲ್ಲ, ಕೊಡವರು ನಿಜವಾಗ್ಲೂ ತುಂಬ ಶಾಂತಿಪ್ರಿಯ ವ್ಯಕ್ತಿಗಳು. ಆದರೆ ಕೊಡವರಲ್ಲಿ ಕೆಲವು ಕಿಡಿಗೇಡಿಗಳಿಂದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಾಚಪ್ಪ ಕೊಟ್ಟಂತೆ ಹೇಳಿಕೆ ಇನ್ನೊಂದು ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ, ನಮ್ಮ ಇತರ ಜನಾಂಗಗಳು ಅಂದರೆ ಕೊಡಗು ಗೌಡ ಜನಾಂಗಕ್ಕೆ ಸೇರಿದಂಥ ಮೈಸೂರಿನ ಒಕ್ಕಲಿಗರ ನಾಯಕರ ಬೆಂಬಲವನ್ನು ಪಡ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ, ಕೊಡಗಳನ್ನು ಹೊರಹಾಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾಚಪ್ಪ ಹೇಳಿದ್ದು ಕಂಡು ಬರ್ತದೆ. ಹಾಗೆಯೇ ನಮ್ಮನ್ನ ಮಾತಿಗೂ ಹೊರಗಿನಿಂದ ಬಂದವರು ಅಂತ ಹೇಳ್ತಾರೆ. ಅವರೇ ಹೊರಗಿನ ಮೂಲ ನಿವಾಸಿಗಳು ಮಾತೆತ್ತಿದ ಅವರು ಅಂತ ಹೇಳ್ತಾರೆ, ನಾವು ಇಂಡಿಜಿನಸ್ ಪೀಪಲ್ ಆಫ್ ಕೂರ್ಗ್ ಅಂತ, ಅಂದರೆ ಕೊಡಗಿನ ಮೂಲ ನಿವಾಸಿಗಳು ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಆದರೆ ಇತಿಹಾಸದಲ್ಲಿ ಇನ್ನೂ ಕೂಡ ಕೊಡವರು ಎಲ್ಲಿನ ಮೂಲ ನಿವಾಸಿಗಳು ಅಂತ ಹೇಳ್ತಕ್ಕಂಥದ್ದು ಇನ್ನೂ ಸಿಕ್ಕಿಲ್ಲ. ನಾವು ಕೂಡ ತಲತಲಾಂತರದ ಕೊಡಗಿನಲ್ಲಿ ಬದುಕಿದ್ದವರು. ಇನ್ನೂ ನಾವು ಜಾತಿಯ ಬಗ್ಗೆ ಮಾತಾಡೋದಾದ್ರೆ ಕೊಡಗಿನಲ್ಲಿ ಆಡಿರ್ತಕ್ಕಂಥವ್ರು ಹೆಚ್ಚಿನವರು ಒಕ್ಕಲಿಗ ಜನಾಂಗದ ದೊರೆಗಳೇ. ಉದಾಹರಣೆಗೆ ತಲಕಾಡಿನ ಗಂಗರ್ ಇರ್ಬೋದು, ಅಥವಾ ನಮ್ಮ ಕೆಳದಿ ನಾಯಕರಿರ್ಬೋದು, ಅಥವಾ ಶಿವಮೊಗ್ಗದ ನಾಯಕರಿರ್ಬೋದು, ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆಯನ್ನ ತಿರುಚಿ ಕೆಲವು ದುಷ್ಟ ಕಿಡಿಗೇಡಿಗಳು ಮಾತನಾಡಿರುವುದು ಸರಿಯಲ್ಲ ಎಂದು ಕಾಂಗ್ರೆಸ್ ದಲಿತ ಮುಖಂಡ ಹಾಗೂ ಪುರಸಭೆ ಮಾಜಿ ಸದಸ್ಯ ಕಿರಣ್ ಶಂಕರ್ ಆರೋಪಿಸಿದರು. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಾಸಕ ನರೇಂದ್ರ ಸ್ವಾಮಿ ಅವರು 3 ಬಾರಿ ಶಾಸಕರಾಗಿದ್ದು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನ ರೂಢಿಸಿಕೊಂಡು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಆದರೆ ವಿರೋಧ ಪಕ್ಷದವರು ಶಾಸಕರ ಹೇಳಿಕೆಯನ್ನ ತಿರುಚಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತಿರುವುದು ಖಂಡನೀಯ. ಆದುದರಿಂದ ಇನ್ನು ಮುಂದೆ ಈ ರೀತಿ ಹೇಳಿಕೆಗಳನ್ನು ನೀಡಿದರೆ ಅವರ ಮೇಲೆ ಕಾನೂನು ಕ್ರಮ ಹಾಗೂ ಉಗ್ರ ಹೋರಾಟ ಮಾಡುವುದು ಎಂದು ಎಚ್ಚರಿಸಿದರು. ನ್ಯೂಸ್ ಬ್ಯೂರೋ, ವಿವಿಸಿ ನ್ಯೂಸ್, ಕರ್ನಾಟಕ. ಕಳೆದ 2 ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ನರೇಂದ್ರ ಸ್ವಾಮಿರವರ ವಿರುದ್ಧ ಕೆಲವೊಂದು ದುಷ್ಟ ಕಿಡಿಗೇಡಿಗಳು ಅವರ ಹೇಳಿಕೆಗಳನ್ನು ತಿರುಚಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡ್ತಾರೆ. ಈ ವಿಚಾರವಾಗಿ ಸಾಕಷ್ಟು ಬಾರಿ ನಾವು ಹಾಗಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸ್ತಾ ಇದ್ದು ಸಹ ಅಲ್ಲಲ್ಲಿ ನಮ್ಮ ವಿರೋಧ ಪಕ್ಷದ ಮುಖಂಡರುಗಳು ಅವರ ಹೇಳಿಕೆಗಳನ್ನು ಅವರ ಜ್ಞಾನದ ಕೊರತೆಯೋ ಅಥವಾ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಉದ್ದೇಶ ಬೇರೆ ಏನು ರಾಜಕೀಯ ಪ್ರೇರಿತವಾಗಿ ಮಾಡಬೇಕನ್ನೋ ಉದ್ದೇಶ ಇದೆಯೋ ನಮಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಹೇಳಿಕೆ ಏನಪ್ಪ ಅಂತಂದರೆ, ಈ ರಾಷ್ಟ್ರದಲ್ಲಿ ಎಲ್ಲರೂ ಸಹ ಗೌರವ ಕೊಡಬೇಕಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಚಾಚು ತಪ್ಪದೆ ಅವರು 3 ಬಾರಿ ಶಾಸಕರಾಗಿದ್ದಾಗಲೂ ಸಹ ಎಲ್ಲೂ ಸಹ ಸಂವಿಧಾನ. ಮುರುಡೇಶ್ವರ ಕಡಲ ತೀರದಲ್ಲಿನ ಅನಧಿಕೃತ ಗೂಡಂಗಡಿಗಳನ್ನು ಪೊಲೀಸ್ ಬಂದೋಬಸ್ತ್ನಲ್ಲಿ ಭಾನುವಾರ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಸಹಾಯಕ ಆಯುಕ್ತೆ ಡಾಕ್ಟರ್ ನಯನಾ ಹಾಗೂ ತಹಶೀಲ್ದಾರ್ ನಾಗೇಂದ್ರ ಶೆಟ್ಟಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು. ಡಿಸೆಂಬರ್ 2ನೇ ವಾರದಲ್ಲಿ ಮುರುಡೇಶ್ವರಕ್ಕೆ ಪ್ರವಾಸದ ಸಲುವಾಗಿ ಬಂದಿದ್ದ ಕೋಲಾರ ಮೂಲದ ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ್ರು. ಇದಾದ ಬಳಿಕ ಕಡಲ ತೀರ ಪ್ರವಾಸಿಗರಿಗೆ ನಿರ್ಬಂಧಿಸಲಾಗಿತ್ತು. ನಂತರ ಅಧಿಕಾರಿಗಳ ಸಭೆ ನಡೆಸಿ ಕಡಲ ತೀರ ಸುರಕ್ಷತೆ ದೃಷ್ಟಿಯಿಂದ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಲು ತೀರ್ಮಾನ ನಡೆಸಿದ್ದು, ಹೀಗಾಗಿ ಪ್ರವಾಸಿಗರಿಗೆ ಬೀಚ್ ಓಪನ್ ಮಾಡುತ್ತಿರುವ ಸಲುವಾಗಿ ಮತ್ತು ಸಿಆರ್ಜೆಡ್ ಉಲ್ಲಂಘನೆ ಹಿನ್ನೆಲೆ ಗೂಡಂಗಡಿಗಳನ್ನು ಅಧಿಕಾರಿಗಳು ಮತ್ತು ಪೊಲೀಸರು ತೆರವುಗೊಳಿಸಿದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ ಪಕ್ಷದಲ್ಲಿ ನಕಲಿ ಗಾಂಧಿಗಳು ಮಾತ್ರ ನಾಯಕರು, ಮಿಕ್ಕವರೆಲ್ಲರೂ ಗುಲಾಮರು. ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಮುಂದೆ ಹೇಗೆ ನಡೆಸಿಕೊಳ್ಳಲಿದೆ ಎನ್ನುವುದಕ್ಕೆ ಇದೇ ಟ್ರೈಲರ್. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಟೀಕೆ.
ಹೊಸ ವರ್ಷಾಚರಣೆಗೆ ಬೆಂಗಳೂರು ಪೊಲೀಸ್ ರೆಡಿ. ಕುಡಿದು ತೇಲಾಡುವವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್. ಮನೆಗೆ ಹೋಗೋಕ್ಕಾಗದೇ ಇರುವವರಿಗೆ ಆಸ್ಪತ್ರೆಯಲ್ಲಿ ಬೆಡ್, ಆಂಬ್ಯುಲೆನ್ಸ್ ವ್ಯವಸ್ಥೆ. ಹೊರಬಿದ್ದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಚುನಾವಣಾ ಫಲಿತಾಂಶ. ರಂಗೇರಿದ ರಣಕಣದಲ್ಲಿ ಚೌಡವಳ್ಳಿ ಜಗದೀಶ್ ತಂಡ ರೋಚಕ ಗೆಲುವು. ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ ಅಭಿಮಾನಿಗಳು. ಕೊಡಗಿನ ಕಟ್ಟೇಮಾಡು ಮೃತ್ಯುಂಜಯ ದೇವಾಲಯದಲ್ಲಿ ಬಿಗ್ ಫೈಟ್. ಉಡುಪಿನ ಸಲುವಾಗಿ ಎರಡು ಸಮುದಾಯಗಳ ನಡುವೆ ಮನಸ್ತಾಪ. ಜನಾಂಗದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದರೆ ಎಚ್ಚರಿಕೆಯಿಂದ ಕೊಡಗು ಗೌಡ ಸಮಾಜ. ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆಯನ್ನ ತಿರುಚಿರುವುದು ಖಂಡನೀಯ. ಈ ರೀತಿ ಹೇಳಿಕೆಗಳು ಮುಂದುವರೆದರೆ ಕಾನೂನು ಕ್ರಮ ಫಿಕ್ಸ್. ಕಾಂಗ್ರೆಸ್ ದಲಿತ ಮುಖಂಡ ಕಿರಣ್ ಶಂಕರ್ ಖಡಕ್ ವಾರ್ನಿಂಗ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.